ಆ ಕರೆಕ್ಟು. ಅವರ ಅಭಿಪ್ರಾಯ ನನಗೆ ಹೆಂಗ್ ಗೊತ್ತಾಗುತ್ತೆ? ಅವರವರ ವೈಯಕ್ತಿಕ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ಮಾನ್ಯ ಮಂತ್ರಿಗಳು ಉತ್ತರವನ್ನು ನೀಡಿದ್ದಾರೆ. ಕರ್ನಾಟಕದವರು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮೇಕೆದಾಟನ್ನು ಕಟ್ಟಬಹುದು ಅಂತ. ಅದಕ್ಕೋಸ್ಕರನೇ ಮಾನ್ಯ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಆಗಿಂದಾಗೆ ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿ ಕೇಂದ್ರದ ಮುಂದೆ ಒತ್ತಡವನ್ನು ಹಾಕ್ತಾ ಇರ್ತಕ್ಕಂಥದ್ದು. ಸೊ ಕೆಲವೊಂದು ಸಮಸ್ಯೆಗಳನ್ನು ಹೇಳಿ ನಮ್ಮ ಅಪ್ಲಿಕೇಶನ್ಸ್ ಏನು ಹಾಕಿದ್ದೀವಿ ಅದಕ್ಕೆ ಕ್ಲಾರಿಫಿಕೇಶನ್ಸ್ ಅನ್ನ ಕೇಳಿದ್ರು. ಆ ಕ್ಲಾರಿಫಿಕೇಶನ್ ಕೂಡ ಸರ್ಕಾರ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಆದಷ್ಟು ಬೇಗ ಕೊಡಬೇಕು ಅಂತೇಳಿ ಮಾನ್ಯ ಲೋಕಸಭಾ ಸದಸ್ಯರುಗಳ ಹತ್ರನೂ ಕೂಡ ಮೊನ್ನೆ ಭೇಟಿ ಮಾಡಿದಂಥ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಕೇಂದ್ರ ಸಚಿವರಿಗೆ ಮತ್ತು ಲೋಕಸಭೆಯ ರಾಜ್ಯಸಭೆಯ ಸದಸ್ಯರಿಗಳಿಗೂ ಕೂಡ ಮನವಿ ಮಾಡಿ ಒತ್ತಾಯವನ್ನು ಮಾಡಲಿಕ್ಕೆ ಆದಷ್ಟು ಬೇಗ ಅದಕ್ಕೆ ಬೇಕಾದಂಥ ಅನುಮತಿಯನ್ನು ಕೊಡಿಸಿ ಅಂತೇಳಿ ಅವ್ರ ಮುಂದೆನೂ ಕೂಡ ಅಹವಾಲನ್ನ ಇಟ್ಟಿದ್ದಾರೆ. ಇದು ಲೀಗಲ್ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿ ಮುಖ್ಯಮಂತ್ರಿಗಳು, ಸರ್ಕಾರ, ನೀರಾವರಿ ಸಚಿವರು ತೀರ್ಮಾನ ಮಾಡ್ತಾರೆ. ಅಲ್ಲ, ಅವ್ರ ಕಾಲದಲ್ಲೂ ಅದೇ ವಕೀಲರು ಇದ್ದಿದ್ದು, ಈಗಲೂ ಅದೇ ವಕೀಲರು ಇದ್ದಾರೆ. ಇನ್ನೊಬ್ಬರನ್ನ ಕೀಳಾಗಿ ಮಾತಾಡಿದಾಗ ಅದು ನಡೀತಕ್ಕಂಥ ಪ್ರಕ್ರಿಯೆ ಕಾನೂನಿನಲ್ಲಿ ಮಾಡ್ತಕ್ಕಂಥದ್ದು. ಇನ್ನೊಬ್ಬರನ್ನ ಅವಹೇಳನಕಾರಿ ಮಾತನಾಡ್ತಕ್ಕಂಥದ್ದು ಅಪರಾಧ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು. ಕರೆಕ್ಟು. ಅವರ ಅಭಿಪ್ರಾಯ ನನಗೆ ಹೆಂಗ್ ಗೊತ್ತಾಗುತ್ತೆ? ಅವರವರ ವೈಯಕ್ತಿಕ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ಮಾನ್ಯ ಮಂತ್ರಿಗಳು ಉತ್ತರವನ್ನು ನೀಡಿದ್ದಾರೆ. ಕರ್ನಾಟಕದವರು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮೇಕೆದಾಟನ್ನು ಕಟ್ಟಬಹುದು ಅಂತ. ಅದಕ್ಕೋಸ್ಕರನೇ ಮಾನ್ಯ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಆಗಿಂದಾಗೆ ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿ ಕೇಂದ್ರದ ಮುಂದೆ ಒತ್ತಡವನ್ನು ಹಾಕ್ತಾ ಇರ್ತಕ್ಕಂಥದ್ದು. ಸೊ ಕೆಲವೊಂದು ಸಮಸ್ಯೆಗಳನ್ನು ಹೇಳಿ ನಮ್ಮ ಅಪ್ಲಿಕೇಶನ್ಸ್ ಏನು ಹಾಕಿದ್ದೀವಿ ಅದಕ್ಕೆ ಕ್ಲಾರಿಫಿಕೇಶನ್ಸ್ ಅನ್ನ ಕೇಳಿದ್ರು. ಆ ಕ್ಲಾರಿಫಿಕೇಶನ್ ಕೂಡ ಸರ್ಕಾರ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಆದಷ್ಟು ಬೇಗ ಕೊಡಬೇಕು ಅಂತೇಳಿ ಮಾನ್ಯ ಲೋಕಸಭಾ ಸದಸ್ಯರುಗಳ ಹತ್ರನೂ ಕೂಡ ಮೊನ್ನೆ ಭೇಟಿ ಮಾಡಿದಂಥ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಕೇಂದ್ರ ಸಚಿವರಿಗೆ ಮತ್ತು ಲೋಕಸಭೆಯ ರಾಜ್ಯಸಭೆಯ ಸದಸ್ಯರಿಗಳಿಗೂ ಕೂಡ ಮನವಿ ಮಾಡಿ ಒತ್ತಾಯವನ್ನು ಮಾಡಲಿಕ್ಕೆ ಆದಷ್ಟು ಬೇಗ ಅದಕ್ಕೆ ಬೇಕಾದಂಥ ಅನುಮತಿಯನ್ನು ಕೊಡಿಸಿ ಅಂತೇಳಿ ಅವ್ರ ಮುಂದೆನೂ ಕೂಡ ಅಹವಾಲನ್ನ ಇಟ್ಟಿದ್ದಾರೆ. ಇದು ಲೀಗಲ್ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿ ಮುಖ್ಯಮಂತ್ರಿಗಳು, ಸರ್ಕಾರ, ನೀರಾವರಿ ಸಚಿವರು ತೀರ್ಮಾನ ಮಾಡ್ತಾರೆ. ಅಲ್ಲ, ಅವ್ರ ಕಾಲದಲ್ಲೂ ಅದೇ ವಕೀಲರು ಇದ್ದಿದ್ದು, ಈಗಲೂ ಅದೇ ವಕೀಲರು ಇದ್ದಾರೆ. ಇನ್ನೊಬ್ಬರನ್ನ ಕೀಳಾಗಿ ಮಾತಾಡಿದಾಗ ಅದು ನಡೀತಕ್ಕಂಥ ಪ್ರಕ್ರಿಯೆ ಕಾನೂನಿನಲ್ಲಿ ಮಾಡ್ತಕ್ಕಂಥದ್ದು. ಇನ್ನೊಬ್ಬರನ್ನ ಅವಹೇಳನಕಾರಿ ಮಾತನಾಡ್ತಕ್ಕಂಥದ್ದು ಅಪರಾಧ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು.